ಕೊಡ್ಕೆ ಹಾರಕ್ಕೆ ಬಂದಿದ್ವಿ, ಬರೀ ಒಂದು ನೀರು ದೋಸೆ ತಿನ್ನಕ್ಕೆ ಹುಡ್ಕೊಂಡು ಬಂದಿದ್ದೀವಿ ನದಿ ಮೂಲನ. ನಂದು ಡ್ರೆಸ್ ಆಯ್ತಾ, ಅವಳು ಒಳಗಡೆ ಸ್ವೆಟರ್ ಹಾಕೊಂಡಿರೋದು. ಮಳೆ ಇಟ್ಬಿಟ್ಟು ನನ್ನ ಕಾರ್ ಹಾಳು ಮಾಡ್ಬಿಟ್ಟಲ್ಲ. ಮಾಡೋದ ನೀವು? ನಾಚಿಕೆ ಗೈಸ್, ನಾಚಿಕೆ. ಕೆಲಸ ಇರಲಿಲ್ಲ, ಬಟ್ ಒಂದು ರೌಂಡ್ ಸಣ್ಣ ಆಗಿದ್ಯಾವ. ನದಿಗೆ ಹೋದ್ರು ಕಾಯಿನಲ್ಲಿ ಬೇಡ್ಕೊಂಡ್ಬಿಟ್ಟು ನದಿಗೆ ಹಾಕಿ ಬರ್ಬೇಕು. ಪ್ರೈವಸಿ ಎಲ್ಲ ಹಾಳು ಮಾಡ್ತೀವಳೆ. ನಾನು ಚಿಕ್ಕವಳಿದ್ದಾಗ ತಿಂದಿದ್ದೆ, ಬಿಟ್ರೆ ಇವಾಗ ತಿಂತಾ ಇದ್ದೀನಿ. ಬ್ರಾಹ್ಮಿನ್ಸ್ ಹೆಂಗೆ ಶಾರ್ಪ್. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ, ಗುರುವಾರ ರಾಯರ ದಿನ. ನಾವು ಪ್ರತಿ ಗುರುವಾರ ನಾವು ಟೆಂಪಲ್ಗೆ ವಿಸಿಟ್ ಮಾಡ್ತೀವಿ. ಇವತ್ತು ಚೇತನದೇನೋ ಒಂದು ಅರ್ಕೆ ಇತ್ತು, ಅದಕ್ಕೆ ಬೆಳಿಗ್ಗೆನೇ ರೆಡಿಯಾಗಿ ಅವಳಿಗೋಸ್ಕರ ವೆಯ್ಟಿಂಗ್. ಅವಳು ಇನ್ನೇನು ಸ್ವಲ್ಪದಲ್ಲಿ ಬರ್ತಾಳೆ. ಆ್ಯಕ್ಚುಲಿ ನಮ್ಮಮ್ಮಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ ಗೈಸ್, ಆ್ಯಂಡ್ ಹಾಸನಕ್ಕೆ ಹೋಗಿ ಇವಾಗ ಬಂದಿರೋದು. ಸೊ ಬನ್ನಿ. ನಮ್ಮಮ್ಮ ಇವತ್ತು ಬೇರೆ ನೈಟಿ ಹಾಕೊಂಡಿದ್ದಾರೆ. ನಮ್ಮಮ್ಮ ಇವಾಗ ಹೇಗಿದ್ದಾರೆ ನೋಡಿ. ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದ್ದೀನಿ. ಮುಖ ಎಲ್ಲ ಬಾಡೋಗಿದೆ. ಇವಾಗ ಹುಷಾರಾಗಿದ್ದಾರೆ ಅಮ್ಮ, ಸ್ವಲ್ಪ ಹುಷಾರಾಗ್ದ. ಬಟ್ ಒಂದು ರೌಂಡ್ ಸಣ್ಣ ಆಗಿದ್ಯಾವ. ಒಂದಿನಕ್ಕೆ ಆ ಥರ ಎಲ್ಲ ಆಗ್ತದೆ, ಗೊತ್ತಿಲ್ಲ. ಮುಖ ಎಲ್ಲ ಸಣ್ಣ ಆಗಿದೆ. ಮಕ ಊದಿತ್ತು, ಅದೇ ಇದಕ್ಕೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಈಗ ಅದೇ ಸ್ವಲ್ಪ ಕಡಿಮೆ ಆಗಿದೆ. ಜ್ವರ ಎಲ್ಲ ಬಂದು ಊದಿತ್ತು ಮಕ. ಹೌದೌದು, ಜ್ವರ ಏನು ಬಂದಿಲ್ಲ ಗೈಸ್, ಬೇರೆ ಏನೋ ಬಂದಿದೆ. ನಮ್ಮಮ್ಮ ಹೇಳ್ತಾ ಇಲ್ಲ ಅಷ್ಟೆ. ಇವತ್ತಿನ ಔಟ್ಫಿಟ್ ಬಂದು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಒಂದು ಶಾರ್ಟ್ ಕುರ್ತಾ ವಿತ್ ಕಾಟನ್ ಪ್ಯಾಂಟ್, ತುಂಬ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ. ಸೊ ಈ ಲಿಂಕ್ ಇದ್ದರೆ ಹಾಕ್ತೀನಿ ಆಯಿತಾ. ಸೊ ನ್ಯಾಚುರಲ್, ನೋ ಮೇಕಪ್ ಲುಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಕಿವಿದೇನಾಗಿದೆ ಗೊತ್ತಾ, ಇಲ್ಲಿ ಇದು ಕರೆಕ್ಟಾಗಿದೆ, ಇನ್ನೊಂದು ತುಚ್ಚಿರೋದು ಇದು ಏನಾಗಿದೆ ಅಂದರೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಗೈಸ್. ಆ್ಯಂಡ್ ಇಲ್ಲಿದೆ ವಿಚಿತ್ರವಾಗಿ ನಾನು ಹಾಕ್ಕೊಂಡಿದ್ದೀನಿ ಕಿವಿಗೆ. ಈ ಕಿವಿಗೆ ಈ ಥರ ಇದೆಯಾ, ಆ್ಯಂಡ್ ಈ ಕಿವಿಗೆ ಇಲ್ಲಿದೆ. ಅಯ್ಯೋ ದೇವ್ರೆ, ನಾನು ಸರಿ ಮಾಡಿಸ್ಕೊಂಡು ಹಾಕ್ಕೋಬೇಕು. ತೋರಿಸ್ತಿಲ್ವಾ ಚೇತನ ತಿನ್ನಕ್ಕೆ ಇದು ಅಂತ? ಚೇತನ ತಿನ್ನಕ್ಕೇ ತರೋದು ಅಲ್ಲ, ಅವಳಿಗೆ ಫೇವ್ರೇಟ್, ಅದಕ್ಕೆ ಯಾವಾಗಲೂ ನಮ್ಮಲ್ಲಿ ಸ್ಟಾಕ್ ಇರುತ್ತೆ. ಇದು ನೋಡಿ, ಇಷ್ಟು ತಿನ್ನಬೇಕು, ಇಷ್ಟು ತಿನ್ನಬೇಕು, ಇಷ್ಟು ತಿನ್ನಬೇಕು. ಇಷ್ಟು ನಾನು ಬೈದರೆ, ಇಷ್ಟು ತಿನ್ನಬೇಡಿ ಅಂತ ಬೈದರೆ ಸಿಟ್ಟು ಬರುತ್ತೆ. ಯಾರು ಇಷ್ಟು ನೀವು ತಿನ್ನಬೇಡಿ. ನಾನು ತಿನ್ನಲ್ಲ, ಚೇತನ ತಗೊಂಡಿರೋದು. ಅವಳು ಇಲ್ಲಿಗೆ ಬಂದಾಗ ಏನು ಗೊತ್ತಾ, ನಮ್ಮ ಮನೇಲಿ ನೆಂಚ್ಕೊಳಕ್ಕೆ ಏನೂ ಸಿಗಲ್ಲ, ಅದಕ್ಕೆ ಈ ಬಿಂಗೋ ಲೇಸರೆ ತೊಗೊಂಬಂದು ಇಟ್ಕೊಂಡಿರ್ತಾಳೆ ಅನ್ನ ಸಾರಿಗೆ, ಇನ್ನಾರು ಸೈಡ್ಸಿಗೆ ಅಂತ. ಇಲ್ಲ, ಮಂತ್ರಾಲಯ ಎಲ್ಲ ಇಲ್ಲೇ ಗೈಸ್. ನಮ್ಮ ಅಪ್ಪಾಜಿ ವೆಹಿಕಲ್. ಚೇತು ಬಂದು ಆಲ್ರೆಡಿ ಇದ್ದಾಳೆ, ವೆಯ್ಟ್ ಮಾಡ್ತಾ ಇದ್ದಾಳೆ. ಏಯ್ ಮುಚ್ಚಲೆ, ಅವಾಗಿಂದ ಕಾಯ್ತಾ ಇದ್ದೀನಿ ಎಷ್ಟೊತ್ತಿಗೆ ಅಂತ. ನಾನು ಸುಮ್ ಕುತ್ಕೊಂಡು ಬಂದೇ ಇಲ್ಲ, ಅರ್ಧ ಗಂಟೆ ಅವಾಗಿಂದ ಕಾಯ್ತಾ ಇದ್ದೀನೆಲ್ಲ ರೆಡಿಯಾಗಿ. ನಮ್ಮ ಅಮ್ಮನೆಲ್ಲ ವಿಚಾರಿಸ್ಕೊಂಡು ನಿಂದೆ ಲೇಟ್, ನಾನೇನು ಮಾಡೋಕ್ಕಾಗಲ್ಲ. ಇದನ್ನು ಚೆನ್ನಾಗಿ ಹೇಳ್ಬೋದು. ಸರಿ, ಇವಾಗ ಫಸ್ಟ್ ಏನೇನು ಕೆಲಸ ಇದೆ ನಿನಗೆ? ಫಸ್ಟು ಏನು ತಗೋಬೇಕು? ಹೋಗ್ಬೇಕು. ಏನೇಳು? ಅದೇ ಟೆಂಪಲ್ಗೆ ಇದೇನು ತಗೋಬೇಕಪ್ಪ, ನಿಂದೇನೋ ಅರ್ಕೆ ಇದೆಯಲ್ಲಪ್ಪ, ಅದಕ್ಕೆ ಏನೇನು ತಗೋಬೇಕು? ಅಲ್ಲೇ ಸಿಗುತ್ತಾ? ದೇವಸ್ಥಾನದಲ್ಲಿ ಯಾಕೆ ಕೊಡ್ತಾರೆ ಅದನ್ನ? ಮುಂದೆ ಮಾರ್ತಿರ್ತಾರಲ್ಲ. ಇಲ್ಲ ತಂದು ಗೈಸ್ ಜೋಡಿಸ್ಕೋಬೇಕಾ ಇವಾಗ? ದೇವಸ್ಥಾನ ಓಕೆ. ಒಳ್ಳೆ ಹುಡುಗಿ ಚೇತನ ಈ ಥರ ಎಲ್ಲ ಮಾಡ್ತಾಳೆ. ಭೂಮಿಕಂತರ ಕೆಟ್ಟ ಹುಡುಗಿ ಅಲ್ಲ ಅಂದ್ಬಿಟ್ಲು. ಎಷ್ಟು ಬೇಗ ಜಡ್ಜ್ ಮಾಡಿಬಿಟ್ಲು ಅಂದರೆ ನನ್ನ ಮತ್ತೆಲ್ಲಿಗೆ ಹೊರಟ್ಲು ಗೈಸ್. ಹೂ ತಂಬರಕ್ಕೆ ಅಂತ ಅನ್ಸುತ್ತೆ. ಒಳ್ಳೆ ಹುಡುಗಿ ಚೇತನ ಅವರೇ, ಬಂದು ಕುತ್ಕೊಳ್ಳಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೂವು ಹೇಳಿಲ್ವಾ ಹೂ ತರಕ್ಕೆ ಅಂತ? ಅದು ಬೇರೆ ಮುಂದೆ ಸಿಗುತ್ತೆ. ಅದು ಬೇರೆ ಪ್ರಿಡಿಕ್ಷನ್ ಮಾಡಿದ್ಯಾ? ಪ್ರಿಡಿಕ್ಷನ್ ನೋಡಿ, ನೀನು ಹೇಳಿಲ್ಲ ಆದರೂ ತೆಲಿಪತಿ. ಸಮಾಧಾನ. ಇದಕ್ಕೆ ಏನು ಕಮ್ಮಿ ಇಲ್ಲ. ದೋಸೆ ತಿಂದ ಇವತ್ತು ಒಂಥರ ಆಗ್ತಾ ಇದೆ. ನಿಂಗೆ ಯಾಕೆ ದೋಸೆ ಅಂದರೆ ಆಗಲ್ಲ, ಎರಡೇ ತಿಂದಿದ್ದು. ಚಂದ ಫುಡ್ ಅದು ಯಾಕೆ ಅಂತ ಗೊತ್ತಿಲ್ಲ, ದೋಸೆ ತಿಂದರೆ ಒಂಥರ ಆಗುತ್ತೆ. ಆಲ್ರೆಡಿ ಒಂಥರ ಅನಿಸ್ತಿದೆ, ನೀರು ಕುಡಿಬೇಕು. ಬಟ್ ವಾಶ್ರೂಮಿಗೆ ಎಲ್ಲಿ ಹೋಗಲಿ ಅಂತ ಗೊತ್ತಾಗಲಿಲ್ಲ.
ಸೊ ಅದಕ್ಕೆ ನಾನು ನೀರು ಕುಡಿಯೋಲ್ಲ ಜಾಸ್ತಿ ಹೊರಗಡೆ ಬಂದಾಗ. ಎಲ್ಲ ರೆಡಿ ಆಗಿದೆ. ಚೇತು ಇದೆಷ್ಟು ರೆಡಿ ಮಾಡ್ಕೊಂಡಿದ್ದಾನೆ. ದೇವರಿಗೆ ಬೆಳಿಗ್ಗೆನೂ ಎಷ್ಟು ಶೀರೆ ಗೊತ್ತಾ? ಇಲ್ಲೇ ಹಚ್ಬೇಕು, ಅದ್ರ ಮುಂದೆ ಹಚ್ಬೇಕು. ಇಲ್ಲ ಇಲ್ಲೇ ಹಚ್ಕೊಂಡು ಹೋಗ್ಬೇಕು ತಾನೆ? ಗೊತ್ತಿಲ್ಲ, ಹಚ್ಚಿ ಪರವಾಗಿಲ್ಲ, ಹಚ್ಕೊಂಡು ಹೋಗೋದು ಅದ್ರ ಮುಂದೆ. ಒಂಚೂರು ತುಪ್ಪ ಹಾಕಬೇಕಾಗಿತ್ತು ಚೇತು, ಸ್ವಲ್ಪ ತುಪ್ಪ ಸುರಿಬೇಕು ಚೇತನ ತುಪ್ಪ. ಗೈಸ್ ಇವಾಗ ತರಕಾರಿ ಅಂಗಡಿಗೆ ಬಂದಿದ್ದೀವಿ. ಚೇತು ಮನೆಗೆ ಸ್ವಲ್ಪ ತರಕಾರಿ ತೊಗೊಂಡೋಗ್ಬೇಕು. ಆ್ಯಕ್ಚುಲಿ ನಮ್ಮನೆಗೂ ತೊಗೊಂಡೋಗ್ಬೇಕು, ಹೇಳಿಲ್ಲ ಅವರು. ಒಂದು ಫ್ರೆಶ್ ತರಕಾರಿ. ಅಣ್ಣ ಎಲ್ಲಿ? ಮನೆಗೆ ಹೋಗ್ಯಾರ. ಯೂಟ್ಯೂಬ್ ಅಪ್ಲೋಡ್ ಮಾಡು ಅಂದರೆ ಮಾಡಿದ್ದಾಳೆ ಗೈಸ್. ಇವಾಗ ನೋಡಿದ್ರೆ ಅದು ಪಬ್ಲಿಕ್ಕೇ ಆಗಿಲ್ಲ. ಕ್ಯಾರೆಟ್ 1 kg. ಕ್ಯಾರೆಟ್ ಒಂದು. ಚೇತನಂಗೆ ಈ ಇದ್ರ ಕಂಡ್ರೆ ಇಷ್ಟನೇ ಇಲ್ಲ, ಮೂಲಂಗಿ ಕಂಡ್ರೆ. ಮೂಲಂಗಿ ಸಾರು ನನಗಿಷ್ಟ, ನಿನಗಿಷ್ಟ ಇಲ್ಲ. ಇಷ್ಟ ಇಲ್ಲ, ನನಗೆ ಆ್ಯಕ್ಚುಲಿ ಹೌದು, ಸುಮ್ಮನೆ ಹೇಳ್ದೆ. 1 kg ನನಗೆ ಇದು ಇಷ್ಟನೇ ಇಲ್ಲ ಮೂಲಂಗಿ. ಒಂಥರ ಸ್ಮೆಲ್ ಬರುತ್ತೆ ಈ ಮೂಲಂಗಿ. ನನಗಿಷ್ಟ ಅಂದರೆ ಇವಳಿಗೆ ಯಾವ್ದು ಒಳ್ಳೇದು ಅದು ಇಷ್ಟ ಇಲ್ಲ. ಅಪೋಸಿಟ್ ಹೇಳ್ದೆ ಚೇತನ. ನೀನು ತಿಂತೀಯ ಪಿಜ್ಜಾ ಬರ್ಗರ್ ಎಲ್ಲ ಆ ಥರ. ನನಗೆ ಗೈಸ್ ನನಗೆ ತರಕಾರಿ ತುಂಬ ಇಷ್ಟ. ಇರಲಿ ಬಿಡಿ ಹಾಕಿ. ನನಗೆ ತರಕಾರಿ ಅಂದರೆ ತುಂಬ ಇಷ್ಟ ಆಯಿತಾ. ಎಲ್ಲ ತರಕಾರಿ ತಿಂತೀನಿ, ಬಟ್ ಈ ತರಕಾರಿ ಅಂದರೆ ಈ ಮೂಲಂಗಿ ಕಂಡ್ರೆ ಆಗೋದೇ ಇಲ್ಲ. ತೋರಿಸಿ ಚಿಕ್ಕದು ಎಷ್ಟು ಬರುತ್ತೆ? ಕುಂಬಳಕಾಯಿ. ಕುಂಬಳಕಾಯಿ ತಾಂತಿದ್ಯೇನೆ? ಎಸ್. ಏನು ಸ್ಪೆಷಲು? ಮಜ್ಜಿಗೆ ಹುಳಿ. ನೀವು ಮಾಡ್ತೀರಾ ಅಲ್ಲ? ಎಸ್. ಎಷ್ಟು ಚೆನ್ನಾಗಿರುತ್ತೆ ಆಯ್ತಾ? ಈ ಕಡೆ ಮಜ್ಜಿಗೆ ಹುಳಿ. ಆಮೇಲೆ ಬರ್ಕೊಬಂದಿಯಾಳೆ ಗೈಸ್. ಟೊಮ್ಯಾಟೊ ನಮ್ಮಮ್ಮ ಕಳಿಸಿರೋದು. ಆ್ಯಕ್ಚುಲಿ ಅಕ್ಷರ ಸಿಕ್ಕಿದ್ಲು ಟೆಂಪಲಲ್ಲಿ ಅಂತ ಹೇಳಿ ಅವರಿಬ್ಬರನ್ನ ಟೆಂಪಲಿಗೆ ಬಿಟ್ಟು ನಾನು ಇವಾಗ ಟಯರ್ ಪಂಚರ್ ಹಾಕ್ಸೋಕ್ಕೆ ಬಂದೆ. ಸಿ ದಿಸ್ ಇಸ್ ದ ಫೇಸ್. ಅವರಿಬ್ಬರು ಅಲ್ಲೇ ಅವ್ರ ಮನೆಯಲ್ಲೇ ಸೆಟ್ಲ್ ಆಗಿದ್ದಾರೆ, ಬರ್ತಾ ಇಲ್ಲ. ಅದಕ್ಕೆ ಆ ಟೈಮಲ್ಲಿ ಸ್ವಲ್ಪ ಪಂಚರ್ ಹಾಕ್ಸೋಣ ಅಂತ ಬಂದೆ. ಇವಳು ನೋಡಿ ಏನು ಕೆಲಸ 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 ಅಂದ್ಕೊಂಡು ಈ ಥರ ನಮ್ಮ ಜೊತೆ ತಿರುಗ್ತಾ ಇದ್ದಾಳೆ. ನೋಡಮ್ಮ, ನೋಡು ನಮ್ಮ ಪಂಚರ್. ಪಂಚರ್ ಆಗಿತ್ತೇನೆ. ಮತ್ತೆ ಗಾಳಿ ಹೋಗಿತ್ತು ಅಂದೆ ಅಂದ್ಕೊಂಡಿದ್ದೆ ನಾನು. ಅದಕ್ಕೆ ಡೌಟ್ ಆಗಿ ನಿಮ್ಮನ್ನ ಬಿಟ್ಟು ಪಂಚರ್ ಹಾಕ್ಸಕ್ಕೆ ಹೋಗಿದ್ದು ನಾನು. ಅಷ್ಟು ದೊಡ್ಡ ಫಸ್ಟ್ ಟೈಮ್ ಈ ರೋಡಿಗೆ ಬಂದಿದ್ದೀನಿ. ಮಳೆ ಇಟ್ಬಿಟ್ಟು ನನ್ನ ಕಾರ್ ಹಾಳು ಮಾಡ್ಬಿಟ್ಟಲ್ಲ. ನಾವು ಅಕ್ಷರನ ಎತ್ತಾಕೊಂಡು ಎಲ್ಲಿಗೆ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ. ಆನ್ ದ ವೇ ಹೇಳ್ತೀವಿ ಬನ್ನಿ. ಹೋಗಿ ಹೋಗಿ ಅವಳು ಪಕ್ಕನೇ ಕೂತೀನಿ. ನಾನು ಎಷ್ಟು ಡಿಮ್ಮಾಗಿ ಕಾಣ್ತೀನಿ ಗೊತ್ತಾ? ಇಲ್ಲ, ಇವಾಗ ಒಂಚೂರು ವೈಟ್ ಆಗ್ತಿದ್ದೀನಿ. ಅದು ನಿನ್ನ ಜೊತೆ ಸೇರಿ ಅದಕ್ಕೆ ಇನ್ನೂ ಸೇರ್ತೀನಿ ಆಯ್ತಾ ಅಕ್ಷರ. ಆದರೂ ನಂಗೆ ಇಷ್ಟ. ಯಾರು? ಗೈಸ್ ಅಕ್ಷರಂದು ಕಲರ್. ನೀನು ಆ ಥರನಾ? ನಂಗೆ ಅಕ್ಷರ ಇಷ್ಟ ಅಂದ್ಲು, ಅದಕ್ಕೆ ನೀನು ಆ ಥರನ ಅಂದೆ. ಆ ಥರ ಏನಿಲ್ಲಪ್ಪ, ಅಯ್ಯೋ ನಾರ್ಮಲ್ ಆಗೇ ಹೇಳ್ತಿರೋದು. ಗೈಸ್ ನಾವು ಇವಾಗ ಕೆಫೆಗೆ ಬಂದಿದ್ದೀವಿ. ಆನ್ ದ ವೇ ಐ ಡೋಂಟ್ ನೋ ಎಲ್ಲಿಗೆ ಹೋಗಬೇಕು ಅಂತ, ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಸುತ್ತೋ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಯಾರೂ ಊಟ ಮಾಡಿರಲಿಲ್ಲ. ಸೊ ಇಲ್ಲಿ ಕೆಫೆ ಇತ್ತು, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮಸಳೆ ಮಸಳೆ ಓಕೆನಾ? ಅದು ಬೇರೆ ಥರ ಸ್ಪೆಲ್ ಮಾಡಿಬಿಟ್ಟೆ, ಅದಕ್ಕೋಸ್ಕರ ಕ್ಲೀನಾಗೆ ಸ್ಟ್ರೆಸ್ಸಿಂದ ಹೇಳ್ತೀನಿ ಮಸಳೆ ಅಂತ. ಆ್ಯಂಡ್ ಅಷ್ಟೇ ಗೈಸ್, ಇನ್ನು ಏನೂ ಇಲ್ಲ ಅಪ್ಡೇಟ್. ಆನ್ ದ ವೇ ಹೋಗ್ಬೇಕಾದ್ರೆ ನಿಲ್ಲಿಸಿ ಆರ್ಡರ್ ಮಾಡಿದ್ದೀವಿ. ಇವಾಗ ಬರುತ್ತೆ, ತಿಂದ್ಕೊಂಡು ಹೋಗೋದು. ಪಾಪ ಅಕ್ಷರ ಅವ್ರು ನನ್ನ ನೋಡ್ತಾ ಇದ್ದಾಳೆ. ಅಲ್ಲ ಕಣೆ, ಮನೇಲಿ ನಾನು ಕುತ್ಕೊಂಡು ಕೆಲಸ ಮಾಡೋದು ಬಿಟ್ಟು ಕರ್ಕೊಂಡು ಬಂದಿದ್ಯೋಲೇ ಅಂತ. ಇಟ್ಸ್ ಓಕೆ, ಈ ಥರ ಎಲ್ಲ ಮಾಡಬೇಕು, ಆವಾಗಲೇ ಮೆಮೊರಿ ಕ್ರಿಯೇಟ್ ಆಗೋದು. ಅದರ್ವೈಸ್ ನೀನು ವರ್ಕ್ ಮಾಡ್ತಾ ಇದ್ರೆ ನಿನಗೆ ಸ್ಪೆಷಲ್ ಮೂಮೆಂಟೇ ಸಿಗ್ತಾ ಇರಲಿಲ್ಲ. ಅಕ್ಷು ಅವಳೇನು ಮಾತಾಡಲ್ಲ, ಗೊತ್ತಲ್ವಾ? ನೀವು ನೋಡಿದ್ದೀರಲ್ಲ ಅದರಲ್ಲಿ ಪೆಣ್ಣೆ ಪಾಸ್ತಾದಲ್ಲಿ ಅವಳೇನು ಮಾತಾಡಲಿಲ್ಲ. ಬಟ್ ಆದರೂ ಅವಳು ಮಾತಾಡೋದು ಎತ್ತಕ ಬಂದಲ್ಲ, ಅದ್ರ ಬಗ್ಗೆ ಕೇಳ್ತಾರೆ. ನನಗೆ ಕೆಲಸ ಇರಲಿಲ್ಲ, ಮನೇಲಿದ್ದಿದ್ರು. ಸೀರೀಸ್ ಹಾಕೊಂಡು ನೋಡಿರ್ತಾ ಇದ್ದೆ. ಸೊ ಅದನ್ನ ಈಗ ಇಲ್ಲಿ ನೇಚರ್ ಮಧ್ಯ ಎಂಜಾಯ್ ಮಾಡ್ತಾ ಇದ್ದೀನಿ, ಎಂಜಾಯ್ ಮಾಡ್ತೀನಿ. ಇಷ್ಟೇ ಗೈಸ್, ನಮ್ಮ ಚೀತನ ಅವರು ಮೂಲೆಯಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಏನು ಗೊತ್ತಾ ಗೈಸ್, ಇದು ನಂದು ಡ್ರೆಸ್ ಆಯಿತಾ. ಅವಳು ಒಳಗಡೆ ಸ್ವೆಟರ್ ಹಾಕೊಂಡಿರೋದು, ಚಳಿ. ದಿಸ್ ಇಸ್ ನಾಟ್ ಅ ಸ್ವೆಟರ್ ಡೂಡ್, ಇಟ್ಸ್ ಅ ಟಾಪ್. ಹಾಂ ಸಾರಿ ಗೈಸ್,
ಟಾಪ್ ಹಾಕೊಂಡಿರೋದು ಚಳಿ ಆಗುತ್ತೆ ಅಂತ. ಯಾ ಇಟ್ಸ್ ಬುದ್ಧಿವಂತಿಕೆ. ಎಷ್ಟು ಬುದ್ಧಿವಂತಿಕೆ ಅಂತಲ್ಲ. ಓ, ನಾನು ತಲೆಯಿಂದ ಯೋಚನೆ ಮಾಡ್ತೀನಿ ನಿನ್ ಥರನೇ. ಬೇರೆ ಕಡೆ ಯೋಚನೆ ನಾನು ತಲೆಯಿಂದನೇ ಯೋಚನೆ ಮಾಡೋದು. ಗೊತ್ತು ಗೊತ್ತು. ಟೂ ಟ್ರೂತ್ ಒಂದು ಲೈಯಲ್ಲಿ ನೋಡಿದ್ವಿ ಯಾವ್ದ್ರಿಂದ ಯೋಚನೆ ಮಾಡ್ತೀರಾ. ಗೈಸ್ ಇಷ್ಟು ಆರ್ಡರ್ ಮಾಡಿದ್ವಿ. ನಾನು ಮ್ಯಾಗಿ, ಅಕ್ಷು ಫ್ರೈಸ್, ಆಮೇಲೆ ಸ್ಯಾಂಡ್ವಿಚ್ಚು, ಚೇತು. ಗೈಸ್ ಸುಳ್ಳು 3 ಆರ್ಡರ್ ಮಾಡಿರೋದು. ಇವರಿಬ್ರು ಸೇರ್ಕೊಂಡೆ ನನ್ನನ್ನು ಮೂಲೆ 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 ಮಾಡ್ತಾರೆ. ಮೂಲೆ ಗುಂಪು. ಹೇಳಕ್ ಬಂದೆ ತಡ್ಕ, ಯಾಕಂಗೆ ಆಡ್ತೀಯ ಒಳ್ಳೆ ಹೇಳಕ್ಕೆ ಬಿಡಲ್ಲ. ಇವಾಗ ಮ್ಯಾಗಿ ಟ್ರೈ ಮಾಡೋಣ ಗೈಸ್ ಹೇಗಿದೆ ಅಂತ. ಈಚೊಳಗೆ ಈ ಮಳೆಗೆ ಬಿಸಿ ಬಿಸಿ ಮ್ಯಾಗಿ ತಿನ್ನೋಣ. ರುಚಿ ಹೊಡಿತಾ ಇದೆ. ಹಾಂ ಬನ್ನಿ ಅಣ್ಣ ಹೇಳಿ. ಹಾಯ್ ಮಾಡಿ ನಮ್ಮ ಚಾನಲ್ಗೆ. ಮಾಡೋದ ನೀವು? ನಾಚಿಕೆ ಗೈಸ್, ನಾಚಿಕೆ ನೋಡಿ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರಿಗೆ ನಾಚಿಕೆ ಇರುತ್ತೆ, ಹಂಗಂತ ನಾವು ಬಿಡಬಾರ್ದು. ನೆಕ್ಸ್ಟ್ ಸರಿ ಬಂದಾಗ ಅವ್ರನ್ನ ಹಿಡ್ಕೊಳ್ತೀವಿ. ಹೌದಾ? ಇರ್ಲಿ ಇರ್ಲಿ. ಗೈಸ್ ಇವರಿಬ್ರು ಎಷ್ಟು ಸೋಂಬೇರಿ ಅಂದರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಅಂತ ಲಿಪ್ಸ್ಟಿಕ್ ಬೇಕು ಅಂತ ನನ್ನ ಕಳಿಸಿದ್ದಾರೆ ಆಯಿತಾ. ನಾನಿವಾಗ ನೋಡಿ ಯಾವ ಕಲರ್ ತೊಗೊಂಡೋಗಿ ಕೊಡ್ತೀನಿ ಅಂತ. ಥ್ಯಾಂಕ್ ಯು. ಯಾವ ಶೇಡ್ ಇದೆ? ಇರಲಿಲ್ಲ ಭೂಮಿ ಯಾವುದು. ಈ ಥರ ಲಿಪ್ಸ್ಟಿಕ್ ಯಾವ ನನ್ನ ಮಗನೂ ಹಾಕೋಣಲ್ಲ. ಏನೋ ತಂದಿಲ್ಲ, ಎಮರ್ಜೆನ್ಸಿ ಹೋಗಿ ತಗೊಂಬ ಅಂತ ಅಂದ್ಬಿಟ್ಟು ಈ ಥರ ಕೆಟ್ಟದಾಗ ತಗೊಂಬರದ. ಮತ್ತೆ ನೀವಿಬ್ರು ಕುತ್ಕೊಂಡು ನನ್ನೊಬ್ಳನ್ನೇ ಕಳಿಸಿದ್ರೆ ನಾನು ಹೋಗ್ತಾ ಇರ್ಬೇಕಾ? ನೀನು ಸ್ಟ್ರಾಂಗ್ ಪರ್ಸನ್ ಕಣೆ, ನೀನು ಒಳ್ಳೆ ಹುಡುಗಿ ಕಣೆ ಚೇತು. ನಮ್ಮ ಥರನ ನೀನು? ಅಲ್ಲ ಅಲ್ಲ ಚೇತು. ಅಯ್ಯೋಯ್ಯೋಯ್ಯೋ ಎಂಥ ರೀಸನ್ ಚೆನ್ನಾಗಿದೆ ಅಂದರೆ ನೀವಿಬ್ರದ್ದು. ನೋಡಿ ನಾನು ಇಷ್ಟೆಲ್ಲ ಟ್ರೈ ಮಾಡಿದ್ದೀನಿ, ಯಾವುದು ಚೆನ್ನಾಗಿ ಅನಿಸ್ಲಿಲ್ಲ ನನಗೆ. ನಿಜವಾಗ್ಲೂ ತಂದಿಲ್ಲ, ಸೀರಿಯಸ್ಲಿ ತಂದಿಲ್ಲ ಕಣ್ರಪ್ಪ. ಏನಂತ? ಎಷ್ಟು ಹೋಗಿದೆ ಹೇಳು? 220 ಅಲ್ಲ 170. ಅದಕ್ಕೆ 170 ಅಲ್ಲ. ಯಾಕೆ 10 ರೂಪಾಯಿ ಕೊಡ್ತಾರ ಅದನ್ನ? ಆ ಕೈಗೆ ಎಷ್ಟು ಕೆಡದ ಕಾಣ್ತೀಯ ನೋಡು. ಇದನ್ನ ಹಾಕೊಂಡ್ರೆ ಮುಗೀತು ಕತೆ. ನೋಡಿ ಈ ವಿಡಿಯೋ ಮಾಡಿ ಕಣೆ, ಮುಚ್ಕೊಂಡು ಹೋಗು. ಇದೆಲ್ಲ ಪ್ರೈವೇಸಿ ಆಯ್ತಾ? ಹೋಗಿ ಮುಚ್ಕೊಂಡು ಹೋಗು. ನಾನು ತೋರಿಸ್ಬೇಕು ಆಡಿಯನ್ಸಿಗೆ, ಇದನ್ನೇ ಹಾಕ್ತೀನಿ ಪ್ರೈವೇಸಿನ. ನಮ್ಮ ಪ್ರೈವೇಸಿ ಎಲ್ಲ ಹಾಳು ಮಾಡ್ತೀವಳೆ, ಮುಚ್ಕೊಂಡು ಹೋಗು. ಏನ್ ಮಾಡ್ತಿದ್ದೀರಾ? ಪ್ರೈವೇಸಿ ಹಾಳು ಮಾಡೋ ಥರ ನೀವು ಹಂಗೆ. ಗೈಸ್ ನಾವು ಕೊಡ್ಕೆಹಾರಕ್ಕೆ ಬಂದಿದ್ವಿ ಬರೀ ಒಂದು ನೀರು ದೋಸೆ ತಿನ್ನೋಕ್ಕೆ. ಆ್ಯಕ್ಚುಲಿ ಹೋಗ್ತಾ 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 ನೀರು ದೋಸೆ ಚೆನ್ನಾಗಿರುತ್ತಲ್ಲ, ಸೊ ಇವಾಗ ಒಂದು ದೋಸೆಯ ಕತೆ ಆಗುತ್ತೆ. ಅಲ್ಲಿಂದ ಬರೀ ಜಸ್ಟ್ ನೀರು ದೋಸೆ ತಿನ್ನೋಕ್ಕೆ, ದೋಸೆ ಅಲ್ಲಿಂದ ಕಿಲೋಮೀಟರ್ ಟ್ರಾವೆಲ್ ಐ ಥಿಂಕ್ 50 ಇದೆ ಗೈಸ್, 56 ಇದೆ ಕಿಲೋಮೀಟರ್ಸ್. ನಾವು ಚಿಕ್ಕಮಗಳೂರಿಂದ ಎಷ್ಟು ಕಿಲೋಮೀಟರ್? ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ನಾನು ಚಿಕ್ಕವಳಿದ್ದಾಗ ಟ್ರೈ ಮಾಡಿದ್ದು, ಬಿಟ್ರೆ ಇವಾಗ 40. ಅಕ್ಷು ಅವರು ಇಲ್ಲಿಗೆ ಬಂದು ನಾನ್ ವೆಜ್ ತಿಂತಿಲ್ಲ ಇವತ್ತು ಗುರುವಾರ ಅಂತ ಹೇಳಿ. ಬಟ್ ನಮಗೇನು ಇಲ್ಲ, ನಾವು ಎನಿ ಟೈಮ್ ವೆಜ್ ಬಿಸಿ ಬಿಸಿ ತಿಂತಾ ಇದ್ದೀನಿ. ನಾನು ಚಿಕ್ಕವಳಿದ್ದಾಗ ತಿಂದಿದ್ದೆ, ಬಿಟ್ಟರೆ ಇವಾಗ ತಿಂತಾ ಇದ್ದೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ? 5:19 ಇವಾಗ ಊಟ ಮಾಡ್ತಿರೋದು ನಾವು. 5 ಗಂಟೆ ಆಗೋಯ್ತು. ನಾವು ಎಷ್ಟು ತ್ಯಾಗ ಮಾಡಿ ನೋಡಿ ಲೊಕೇಶನಿಗೆ. ತಿನ್ನು. ನನಗೆ ಮನ್ಸಾಗ್ತಾ ಇಲ್ಲ ನಿನ್ನ ಬಿಟ್ಟು ತಿನ್ನೋಕ್ಕೆ. ಬಿಡಿ ಅವಳೆ ತಿನ್ನಿಸ್ತೀನಿ, ನಾನು ಇರ್ಬೇಕಾರೆ ನೀನು ಯೋಚನೆ ಮಾಡಬೇಡ. ಚೇತನ ಆ ಮಾಡು, ಫಸ್ಟ್ ಬೈಟ್ ನಿನಗೆ. ಕ್ಯೂಟ್ ಅಲ್ಲ ನೀನು? ತಿಂದಿದ್ದೆಲ್ಲರೂ ನೋಡಿದ್ದಾರೆ. ಆಗಾಗ ಈ ಥರ ಹೇಳ್ತಾ ಇರ್ತೀನಿ, ಬೇಜಾರು ಮಾಡ್ಕೋಬೇಡ ಆಯ್ತಾ? ಗೈಸ್ ಇವಾಗ ನಾವು ಇನ್ನೊಂದು ಅಂಗಡಿಗೆ ಬಂದು ಬನ್ಸ್ ತಿಂತಾ ಇದ್ದೀವಿ. ಯಾಕಂದರೆ ಮಳೆ ಹೋಗ್ತಾನೆ ಇಲ್ಲ, ದಪ್ಪ ದಪ್ಪ ಮಳೆ ಬರ್ತಾರೆ. ಗೈಸ್ ಈ ಒಂದು ಹಿಡನ್ ಪ್ಲೇಸಿಗೆ ಬಂದಿದ್ದೀವಿ. ಆ್ಯಂಡ್ ಇದು ಏನಪ್ಪ ಸ್ಪೆಷಲ್ ಅಂದರೆ ಹೇಮಾವತಿ ಉಗಮ ಸ್ಥಾನ, ಹೇಮಾವತಿ ನದಿಯ ಉಗಮ ಸ್ಥಾನ, ಅಂದರೆ ಹೇಮಾವತಿ ರಿವರ್ ಬರ್ತ್ ಪ್ಲೇಸ್. ಇಲ್ಲಿ ಈ ನೀರು ಡೈರೆಕ್ಟಾಗಿ ಬೇ ಆಫ್ ಬೆಂಗಾಲಿಗೆ ಹೋಗುತ್ತೆ ಅಂತ. ಇದ್ರದ್ದು ಕಂಪ್ಲೀಟ್ ನಾನು ಇನ್ಫಾರ್ಮೇಷನ್ ನಾನು ಆಮೇಲೆ ಕೊಡ್ತೀನಿ. ಸೊ ಆ ರಿವರು ಅಲ್ಲಿದೆ. ಆ್ಯಂಡ್ ಇಲ್ಲೊಂದು ಚಿಕ್ಕದಾದ ಟೆಂಪಲ್ ಇದೆ. ಸೊ ಯಾರಾದರೂ ಬಂದರೆ ಮಾತ್ರ ಅವರು ಅರ್ಚಕರು ಬರ್ತಾರೆ.
ಸೊ ಇವಾಗ ಆಲ್ರೆಡಿ ಟೈಮ್ ಎಷ್ಟು 6:30 ಆಗಿದೆಯಾ, 6:30 ಆಗಿದೆ. ಇವಾಗ ಹೋಗಿ ಪೂಜೆ ಮಾಡಿಸಿ ವಾಟರ್ನ ತೋರಿಸ್ತೀವಿ. ಆ್ಯಂಡ್ ಇಲ್ಲಿ ಯಾರೂ ಬಂದಿಲ್ಲ, ನಾನು, ಚೇತು, ಅಕ್ಷರ ಒಳಗಡೆ ಹೋಗಿದ್ದಾಳೆ ಅನ್ನಿಸ್ತಾ ಇದೆಯಾ. ಅದಕ್ಕೆ ಒಂದು ಸಪ್ರೇಟ್ ಕಟ್ಟೆ ಕಟ್ಟಿದ್ದಾರೆ. ಋಷಿ ಮೂಲ ಹುಡುಕ್ಬಾರ್ದು ಅಂತಾರೆ, ನಾವು ಹುಡ್ಕೊಂಬಂದ್ಬಿಟ್ಟಿದ್ದೀವಿ. ಸಕ್ಕತ್ತಾಗಿದೆ ಅಲ್ಲ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್. ಶ್ರೀ ಹೇಮಾವತಿ ನದಿ ಮೂಲ ಹುಡ್ಕೊಂಡು ಬಂದಿದ್ದೀವಿ. ನದಿ ಮೂಲನ ಅಪ್ಪಿತಪ್ಪಿ ಬಂದಿದ್ದೀವಿ. ಬೇಕು ಅಂತ ಬಂದಿದ್ದಲ್ಲ. ಇವತ್ತು ನಾವು ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಿತ್ತಾ? ಇಲ್ಲ, ಎಲ್ಲ ಬರ್ದಿರುತ್ತೆ ಇಂಥ ದಿನ ನಮಗೆ ಇಲ್ಲಿ ಕರ್ಸ್ಕೊತಾರೆ ಅಂತ. ತಗೊಳ್ಳಿ. ಕೊಡು, ಏನೋ ತಂದಿಯಾಳೆ. ಅಂದರೆ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಎಲ್ಲ ಹೇಳೋರು, ಎಲ್ಲೇ ನದಿಗೆ ಹೋದ್ರೂ ಕಾಯಿನಲ್ಲಿ ಬೇಡ್ಕೊಂಡ್ಬಿಟ್ಟು ನದಿಗೆ ಹಾಕಿ ಬರ್ಬೇಕಂತೆ, ಒಳ್ಳೇದು ಬೇಡ್ಕೊಂಡು ಯಾವ ನದಿಗೆ ಹೋದ್ರೂ. ಅಂಥದ್ರಲ್ಲಿ ಇವೆಲ್ಲ ಸ್ಪೆಷಲ್ ಅಲ್ವಾ, ಸೊ ಅದಕ್ಕೆ ಕಾಯಿನ್ ಹುಡ್ಕೊಂಬಂದೆ ಕಾರಲ್ಲಿ ಇದ್ದಿದ್ದು. ಒಳ್ಳೇದು ಬೇಡ್ಕೊಂಡ್ಬಿಟ್ಟು ಇಲ್ಲಿಗೆ ಹಾಕಿ. ನೋಡ್ದಾ ಬ್ರಾಹ್ಮಿನ್ಸ್ ಹೆಂಗೆ ಶಾರ್ಪು. ಓಕೆ ಮ್ಯಾಮ್, ನೀವೇನು ಹೇಳ್ಕೊಡ್ತೀರಾ ನಾವು ಅದನ್ನ ಪಾಲಿಸ್ತೀವಿ. ಫಸ್ಟ್ ನಾನು ತಡಿ ಪೂಜೆ ಮಾಡಿಬಿಡು, ನಮ್ಮ 3 ಜನದ್ದು ಕೇಳ್ಕೊಬಿಡು ಆಯಿತಾ. ಆಯ್ತೇನಮ್ಮ, ನಿಮ್ಮ ದರ್ಶನ ತುಂಬ ಚೆನ್ನಾಗಾಯ್ತಾ? ಅನ್ಎಕ್ಸ್ಪೆಕ್ಟೆಡ್ ಗೈಸ್, ನಾವು ಇಲ್ಲಿಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬಾ ಸಡನ್ ಪ್ಲ್ಯಾನ್ ಮಾಡಿದ್ದು. ಓಕೆ, ಆನ್ ದಿ ವೇ ಹಿಂಗೆ ಗೂಗಲಲ್ಲಿ ಸರ್ಚ್ ಮಾಡಬೇಕಾದ್ರೆ ಈ ಥರ ಇತ್ತು. ಸೊ ಸುಮ್ಮನೆ ಹತ್ರ ಬಂದು ಏನಾದ್ರು ಪ್ಲೇಸ್ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ ಅಷ್ಟೇ. ಇವಾಗ ಅಕ್ಷು ಅವರು ಮೀಟಿಂಗಲ್ಲಿದ್ದಾರೆ, ನಾನೇ ಓಡಿಸ್ಬೇಕು ಗಾಡಿನ. ಆ್ಯಂಡ್ ಚೇತು ಬರ್ತಾರೆ. ಆಯ್ತು ನಮ್ಮ ಮೀಟಿಂಗು. ಓಕೆ ಗೈಸ್, ಫೈನಲಿ ಚೇತು ಮನೆಗೆ ಬಂದಿದ್ದೀವಿ. ಏನಾಯ್ತು ಚೇತು? ಏಕೆ? ಅದು ಬೇರೆ ಏನಾದ್ರು ಮಾಡಬೇಕು. ಓಕೆ, ನಾನು ಇವಾಗಲೇ ಬಂದು ನೋಡ್ತಾ ಇದ್ದೀನಿ ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡಿದ್ನಲ್ಲ ಎಲ್ಲ ಇದು ಅಂತ. ಸೊ ಚೇತು ಮನೆಗೆ ಬಂದ್ವಿ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಮಲ್ಕೊಬೇಕು. ಇವತ್ತು ಡೇ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಪ್ಲ್ಯಾನೇ ಮಾಡಿರಲಿಲ್ಲ, ದೇವಸ್ಥಾನ ಟೆಂಪಲಿಗೆ ಹೋಗಿ ಅಂದರೆ ಅವ್ರದ್ದು ಗ್ರಾಸರಿ ಐಟಮ್ಸ್ ಎಲ್ಲ ತೊಗೊಂಡು ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದು. ಬಟ್ ಇವತ್ತು ಪ್ಲ್ಯಾನ್ ಎಲ್ಲೆಲ್ಲಿಗೋ ಹೋಗಿ ದೋಸೆ ತಿಂದ್ಕೊಂಡು ಅಲ್ಲಿಂದ ಟೆಂಪಲ್ಗೆ ಹೋಗಿ, ಸೊ ಓವರಾಲ್ ಡೇ ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ಲ ಮಾಡಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್, ಜೆ ಕೆ, ಬಾಯ್. ನಾಳೆ ಸಿಗ್ತೀನಿ, ಬಾಯ್. ಶುಭರಾತ್ರಿ ಗಾಯ್ಸ್.